ನಮಸ್ಕಾರ ಸ್ನೇಹಿತರೆ, ಭೂವೀಸ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇದು ನಮ್ಮ ತಂಗಿಯವ್ರ ಮನೆ. ಇಲ್ಲಿ ನಮ್ಮ ಮೊಮ್ಮಗಳದ್ದು ನಾಮಕರಣ ಇತ್ತು, ಬರ್ತಡೇ ಇತ್ತು. ಬರ್ತಡೇಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ವಿ, ಯಾವ ರೀತಿ ಬರ್ತಡೇ ಆಯಿತು ಎಲ್ಲ ಪ್ರತಿಯೊಂದೂ ಪಾರ್ಟಾಗಿ ವ್ಲಾಗ್ನ ಮಾಡಿದ್ದೀವಿ ನಾವು. ದಯವಿಟ್ಟು ಯಾರು ಫ್ರೀ ಆಗಿರೋರು ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈಗ ಭಟ್ರು ಬಂದಿದ್ದರು, ಭಟ್ರು ಪಾತ್ರೆ ಇಳಿಸಿರೋದು ಮತ್ತು ರೇಷನ್ ಬಂದಿದ್ದು, ರೇಷನ್ ಇಳಿಸಿದ್ದು ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಶಾಮಿಯಾನ ಹಾಕಿರೋದು. ಇದು ಇವಾಗ ಶಾಮಿಯಾನದವ್ರು ಪಾತ್ರೆಗಳೆಲ್ಲ ಇಳಿಸಿದ್ದಾರೆ ನೋಡಿ. ಪಾತ್ರೆಗಳೆಲ್ಲ ಇಳಿಸಿಟ್ಟಿದ್ದಾರೆ. ಇವಾಗ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ ಅಂತ ಪ್ರತಿಯೊಂದು ಇದು ನನ್ನ ತಮ್ಮ ಎಲ್ಲ ಇಂಚರ್ ತೊಗೊಂಡು ಓಡಾಡ್ತಾ ಇದ್ದಿದ್ದು. ಪ್ರತಿಯೊಂದೂ ಯಾವ ರೀತಿ ಮಾಡಿದ್ದು ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಇದನ್ನು ವಿಡಿಯೋ ಮಾಡಿದ್ದೀವಿ ನಾವು. ಆದರೆ ಒಂದೇ ಸತಿ ಅಪ್ಲೋಡ್ ಮಾಡಲಿಕ್ಕೆ ಆಗಲ್ಲ, ಪಾರ್ಟಾಗಿ ಅಪ್ಲೋಡ್ ಮಾಡಿದ್ದೀವಿ ನೋಡಿ. ಇಲ್ಲಿ ಬಾಳೆಹಣ್ಣು ಇದೆ, ರೇಷನ್ ಇನ್ನೂ ಸ್ವಲ್ಪ ರೇಷನು ಮತ್ತು ತರಕಾರಿ ಎಲ್ಲ ನಮ್ಮ ಮೈದವ್ರು ತಂದು ಇಲ್ಲಿ ಹಾಕಿದ್ರು. ಇಲ್ಲಿ ಮಗಳು ಅಳಿಯ ವಾಟರ್ ಬಾಟ್ಲುಗಳು ತಂದು ಇಲ್ಲಿ ಜೋಡಿಸಿದ್ರು. ಎಲ್ಲರೂ ಸೇರ್ಕೊಂಡು ಮಾಡಿರೋದು. ತಮ್ಮ, ಮಗಳು, ಅಳಿಯ, ಮೈದನ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ ಓಡಾಡಿಕೊಂಡು. ನಾವು ಸ್ವಲ್ಪ ಓಡಾಡಿದ್ವಿ. ಇಲ್ಲಿ ನೋಡಿರಿ ಭಟ್ರು ಯಾವ ರೀತಿ ಕಟ್ ಮಾಡಿದ್ದಾರೆ ತರಕಾರಿನ ಅಂತ. ತರಕಾರಿ ಕಟ್ ಮಾಡಿ ಅದನ್ನು ಡಿಸೈನ್ ಮಾಡಿ ಇಟ್ಟಿದ್ದಾರೆ. ಅದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಾನು, ನೋಡಲಿ ನೀವು ಅಂತ ಹೇಳ್ಬಿಟ್ಟು. ನೀವೆಲ್ಲರ ಮನೇಲೂ ಫಂಕ್ಷನ್ಸ್ ಮಾಡಿದ್ದೀರಾ, ಬಟ್ ನಮ್ಮ ಮನೇಲಿ ಯಾವ ರೀತಿ ಫಂಕ್ಷನ್ಸ್ ಮಾಡಿದ್ದು, ಇದು ಸಿಂಪಲ್ಲಾಗಿ ಮಾಡಿರೋ ಫಂಕ್ಷನ್, ಏನು ಗ್ರ್ಯಾಂಡ್ ಅಂತ ಏನಿಲ್ಲ, ಸುಮಾರಾಗಿ ಸಿಂಪಲ್ಲಾಗಿ ಮಾಡಿದ್ದು. ಒಬ್ಬಟ್ಟು ಹೂರ್ಣ ಕಾಯೋಬಟ್ಟು ಮಾಡಿಸಿದ್ರು ನಮ್ಮ ಮಗಳು ಅಳಿಯ ಎಲ್ಲ ಸೇರಿ. ಇದು ಒಬ್ಬಟ್ಟಿಂದ ಹೂರ್ಣ ತೆಗೆದಿಟ್ಟಿದ್ದು. ಇದು ನನ್ನ ತಮ್ಮನ ಮಗ ವಿಡಿಯೋ ಮಾಡಿದ, ಸ್ವಲ್ಪ ಕ್ಲಾರಿಟಿ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೋಡಿ. ಒಬ್ಬಟ್ಟು ಹೂರ್ಣ ಮಾಡಿಟ್ಟಿದ್ದಾರೆ, ಕಾಯಿ ಒಬ್ಬಟ್ಟು ಹೂರ್ಣ. ಆಮೇಲೆ ಕಾಯಿ ಒಬ್ಬಟ್ಟನ್ನ ತಟ್ಟಿರೋದೆಲ್ಲ ತೋರಿಸ್ತೀನಿ ನಾನು ನಿಮಗೆ. ಇದು ಮಗಳದು ನೋಡಿ. ಇಲ್ಲಿ ನನ್ನ ತಮ್ಮನ ಮಗಳು ಎಲ್ಲ ಅರ್ಶಿನ ಕುಂಕುಮ ಕೊಡೋಕ್ಕೆಲ್ಲ ಏನೇನೋ ಡಬ್ಬಿಗಳಿಗೆಲ್ಲ ಚಾಕ್ಲೇಟ್ಸ್ ಹಾಕಿ ಪ್ಯಾಕ್ ಮಾಡ್ತಿದ್ದಾಳೆ. ಎಲ್ಲರೂ ಸೇರ್ಕೊಂಡು, ನಮ್ಮನೇಲಿ ಒಂದು ಫಂಕ್ಷನ್ ಮಾಡಿದ್ರೆ ಸ್ನೇಹಿತರೆ ಎಲ್ಲರೂ ಸೇರಿಕೊಂಡೇ ನಾವು ಮಾಡೋದು, ಒಬ್ರೊಬ್ಬರು ಮಾಡಲ್ಲ. ಬಟ್ ಇದು ಊರಲ್ಲಿ ನನ್ನ ತಂಗಿ ಮಗಳಂದರೆ ನಮ್ಮ ಮಗಳಂತಲೇ ಅವ್ರ ಮನೇಲಿ ಆಗಿರೋದು ಫಂಕ್ಷನ್ ಇದು. ಅದರಿಂದ ಎಲ್ಲರೂ ಸೇರ್ಕೊಂಡಿದ್ದೀವಿ ನಾವು. ಸೇರಿಕೊಂಡು ಸಿಂಪಲ್ಲಾಗೆ ಮಾಡಿರೋ ಫಂಕ್ಷನ್ಸು. ತುಂಬ ಚೆನ್ನಾಗಾಯಿತು ಫಂಕ್ಷನ್ ಮಾತ್ರ. ಎಷ್ಟು ಚೆನ್ನಾಗಾಯಿತು ಅಂದರೆ ಅಷ್ಟೇ ಚೆನ್ನಾಗಾಯಿತು. ನಾನು ಅದಕ್ಕೆ ಹೇಳಿ ನಿಮಗೆ, ನಾವು ಒಂದೇ ಸತಿ ವಿಡಿಯೋ ಮಾಡಲಿಕ್ಕೆ ನಾವು ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಪಾರ್ಟಾಗಿ ವಿಡಿಯೋ ಮಾಡಿ. ಇಲ್ಲಿ ನನ್ನ ತಂಗಿ ಕೂಡ ಪ್ಯಾಕ್ ಮಾಡ್ತಿದ್ದಾಳೆ ನೋಡಿ, ಅರ್ಶಿನ ಕುಂಕುಮ ಕೊಡಲಿಕ್ಕೆ ಡಬ್ಬಿನ. ಈಗ ಮುತ್ತೈದೆಯರು ಬಂದರೆ ಅರ್ಶಿನ ಕುಂಕುಮ ಕೊಡಬೇಕಲ್ವ, ಅದರಿಂದ ಅದಕ್ಕೆ ಡಬ್ಬಿ ಪ್ಯಾಕ್ ಮಾಡ್ತಿದ್ದಾರೆ. ಮತ್ತು ನನ್ನ ಮಗ ಎಲ್ಲ ಸೇರಿಕೊಂಡು ಫಂಕ್ಷನ್ಸ್ ಮಾಡಿರೋದು ಇದು. ತುಂಬಾ ಚೆನ್ನಾಗಾಯಿತು, ತುಂಬ ಗ್ರ್ಯಾಂಡಾಗಿ ಕೂಡ ಆಯಿತು. ಇಲ್ಲಿ ಪ್ರಿಪ್ರೇಷನ್ನು ನೈಟು ಕೇಕ್ ಕಟ್ ಮಾಡಲಿಕ್ಕೆ ಪ್ರಿಪ್ರೇಷನ್. ನಿಜವಾಗ್ಲೂ ಸ್ನೇಹಿತರೆ, ನೀವು ನಂಬ್ತಿರೋರು ರಾತ್ರಿ 3 ಗಂಟೆ ತನಕ ಪ್ರಿಪ್ರೇಷನ್ ಮಾಡಿದ್ದಾರೆ. ಇವಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಕೊಟ್ಟರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರೇ ನನ್ನ ಮಗಳೇ ಆರ್ಡ್ರ್ ಮಾಡಿ ತರಿಸಿ ಬಲೂನ್ಸ್ ಎಲ್ಲನೂ ಈ ರೀತಿ ಎಲ್ಲ ಪ್ರಿಪ್ರೇಷನ್ ನೈಟೆಲ್ಲನೂ ನನ್ನ ತಂಗಿ ಮಗ, ನನ್ನ ಮಗಳು, ನನ್ನ ತಮ್ಮನ ಮಕ್ಕಳು ಎಲ್ಲ ಸೇರಿಕೊಂಡು ಪ್ರಿಪ್ರೇಷನ್ ಮಾಡಿದ್ದಾರೆ ನೈಟ್ ಪೂರ್ತಿನೂ. ಪಾಪ ನಿದ್ದೆನೇ ಇಲ್ಲ ಅವರಿಗೆ. ಮತ್ತೆ ತಿರ್ಗಾ ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ನೋಡಿ. ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದಾರೆ ಬರ್ತಡೇಗೆ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ತಾ ಇದ್ದಾರೆ. ನಮ್ಮ ಅಮ್ಮನೂ ಬಂದಿತ್ತು, ಅಮ್ಮನೂ ಸೇರ್ಕೊಂಡಿತ್ತು, ನನ್ನ ತಮ್ಮನ ಹೆಂಡ್ತಿ ಎಲ್ಲರೂ ಸೇರಿದ್ವಿ ಸ್ನೇಹಿತರೆ. ಇದಕ್ಕೆ ಮಾತ್ರ ಯಾರೂ ಮಿಸ್ ಆಗಿಲ್ಲ. ನಮ್ಮ ಫ್ಯಾಮಿಲಿಲಿ ಪ್ರತಿಯೊಬ್ಬರು ಸೇರ್ಕೊಂಡು ಮಾಡಿರೋದು ಫಂಕ್ಷನ್. ಇದನ್ನು ನೋಡಿ, ಊರ್ವಿ ಟರ್ನ್ಸ್ 1ನೇ ವರ್ಷದ್ದು ಬರ್ತ್ಡೇ ಮಾಡಿರೋದು. ನನ್ನ ಮೊಮ್ಮಗಳ ಹೆಸರು ಊರ್ವಿ ಅಂತ ಹೇಳ್ಬಿಟ್ಟು. ಅದರಿಂದ ಅಂದರೆ ಬರ್ತಡೇ ಆಗಿತ್ತು, ಇದು ಆಮೇಲೆ ಇಟ್ಕೊಂಡಿರೋ ಫಂಕ್ಷನು. ನನ್ನ ತಮ್ಮವ್ರಿಗೆಲ್ಲ ರಜೆ ಸಿಗಲಿ ಮಕ್ಕಳಿಗೆಲ್ಲ ಅಂತ ಆಮೇಲೆ ಇಟ್ಕೊಂಡಿದ್ರು ಫಂಕ್ಷನ್ ಇದು. ನಾವು ಕೂಡ ಊರಿಂದನೇ ಬಂದಿದ್ವಿ ನೋಡಿ. ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ ಬಲೂನ್ಸ್ ಎಲ್ಲನೂ. ನಾನು ಬಲೂನ್ ಕಟ್ಕೊಟ್ಟೆ ಅಷ್ಟೇ, ಬಟ್ ಎಲ್ಲ ಡೆಕೋರೇಷನ್ ಎಲ್ಲ ಅವರೇ ಕೂಡ ಮಾಡಿದ್ದು. ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ. ನಾನು ನಿಮ್ಗೆ ಹೇಳ್ದಂಗೆ ನೋಡಿ ಯಾವ ರೀತಿ ಮಾಡಿದ್ದಾರೆ. ನಿಜವಾಗ್ಲೂ ಸ್ನೇಹಿತರೆ, ನಾವು ಹೊರಗಡೆ ಖರ್ಚು ಮಾಡೋದಕ್ಕಿಂತ ನಾವು ಮಾಡ್ಬೋದು, ಏನಿಲ್ಲ, ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅಷ್ಟೇ. ಬಟ್ ಅವರು ಚೆನ್ನಾಗಿ ಮಾಡ್ತಾರೆ. ಬಟ್ ನಮ್ಗೆ ವರ್ತ್ ಅನಿಸ್ತು ನಾವೇ ಮಾಡಿದ್ದು. ಇದನ್ನೆಲ್ಲ ಆನ್ಲೈನಲ್ಲೇ ಆರ್ಡ್ರ್ ಮಾಡಿ ತರಿಸಿದ್ಲು ಮಗಳು, ಅಮೆಝಾನಲ್ಲೆಲ್ಲ ಆರ್ಡ್ರ್ ಮಾಡಿ. ಇದೂ ಅಷ್ಟೇ ಊರ್ವಿ ಅಂತ ಹೇಳ್ಬಿಟ್ಟು ಫೋಟೋದ ಅದೆಲ್ಲ ಆರ್ಡ್ರ್ ಮಾಡಿ ಅಮೆಝಾನಲ್ಲೇ ಫೋಟೋ ಎಲ್ಲ ಕಳಿಸಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ನೋಡಿ. ಯಾವ ರೀತಿ ಇದೆ, ನಿಮ್ಗೆ ಯಾರಾನ ಆ ಥರ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಯಾರಾನ ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ಈ ಥರ ಎಲ್ಲ ತರಿಸ್ಕೊಬೋದು ನೋಡಿ. ಬಲೂನ್ಸ್ ಎಲ್ಲ ಅವರೇ ಕೊಟ್ಟಿರ್ತಾರೆ ಸ್ನೇಹಿತರೆ. ಅದೆಷ್ಟು ಅಮೌಂಟ್ ಅಂತ ಗೊತ್ತಿಲ್ಲ ನನಗೆ. ನೋಡಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದೀವಿ ಮನೇನ ಅಂತ ನೀವೇ ನೋಡಿ. ನೋಡಿ ನೈಟು 1:50 ಟೈಮ್. ಇವಾಗ ನೀವೇ ನೋಡಿದ್ರಲ್ವ, 1:50 ಟೈಮಲ್ಲಿ ನಾವು ರೆಡಿ ಮಾಡ್ತಾಯಿದ್ದೀವಿ. ಯಾವ ರೀತಿ ಎಲ್ಲ ವಿಡಿಯೋ ತಮ್ಮನ ಮಕ್ಳುಗಳೇ ವಿಡಿಯೋ ಮಾಡಿದ್ದೆಲ್ಲ ನನ್ನ ಕಾಲು ಸ್ವಲ್ಪ ನೋವಿರೋದ್ರಿಂದ ನಾನು ಎದ್ದು ಓಡಾಡೋಕ್ಕಾಯ್ತಿರಲಿಲ್ಲ, ಕೂತಿದ್ದೆ. ಪಾಪ ಎಲ್ಲ ಅವರೇ ವಿಡಿಯೋಗಳು ಮಾಡಿರೋದು. ದಯವಿಟ್ಟು ಎಲ್ಲರೂ ವಿಡಿಯೋಸ್ ನೋಡಿ ಸ್ನೇಹಿತರೆ. ನಾನು ಅವತ್ತಿಂದ ನಿಮ್ಮನ್ನು ಕೇಳ್ಕೊತೀನಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲ ವಿಡಿಯೋ ನೋಡಿ.
ನೋಡಿದ್ರಲ್ವ ಯಾವ ರೀತಿ ಆಗಿದೆ ಪ್ರಿಪ್ರೇಷನ್ ಅಂತ ಹೇಳ್ಬಿಟ್ಟು. ಏನೋ ಡೆಕೋರೇಷನ್ ಎಲ್ಲ ಅವರವರೇ ಮೈಂಡಲ್ಲಿ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಮಾಡಿದರು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.